ಆನೇಕಲ್ ಪಟ್ಟಣದಲ್ಲಿರುವ ಸೌಭಾಗ್ಯ ಕಲ್ಯಾಣ ಮಂಟಪದಲ್ಲಿ ಪಾಸ್ಟರ್ ಆನಂದ್ ರವರ ನೇತೃತ್ವದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿದ ಕ್ರಿಸ್ಮಸ್ ಹಬ್ಬ. ಇನ್ನು ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ಸಾರ್ವಜನಿಕರಿಗೆ ಸಿಹಿ ವಿತರಣೆ, ಗಣ್ಯರಿಗೆ ಸನ್ಮಾನ ಮತ್ತು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ಪುರಸಭೆ ಮಾಜಿ ಅಧ್ಯಕ್ಷ ಪದ್ಮನಾಭ್, ಹೆಬ್ಗೋಡಿ ನಗರಸಭೆಯ ನೂತನ ನಾಮಿನಿ ಸದಸ್ಯರಾದ ಅಗಸ್ಟಿನ್, ಹೋರಾಟಗಾರರಾದ ಮರಸೂರು ಕೃಷ್ಣಪ್ಪ, ಕೆಸಿ ನಾಗರಾಜ್, ಜಾಲಿ ವೆಂಕಟೇಶ್, ರಮೇಶ್, ವಿನೆಸ್ ಆನೇಕಲ್, ಡಿಎಸ್ಎಸ್ ವೇಣು ಮತ್ತಿತರರು ಹಾಜರಿದ್ದರು. ನಿಮಗೆ ಇನ್ನೊಂದು ಜೀವಿತ ಇದೆ. ಇದೇ ಜೀವಿತ ಅಲ್ಲ, ಸತ್ತ ಮೇಲೆ ಕೂಡ ನಮಗೊಂದು ಜೀವಿತ ಇದೆ. ಏನಿದೆ? ಸತ್ತ ಮೇಲೆ ಕೂಡ ಒಂದು ಜೀವಿತ. ಅನೇಕರು ನಂಬದೇ ಇರ್ಬೋದು, ಅದನ್ನು ನಂಬ್ರಿ. ಆಮೇಲೆ ಸತ್ತ ಮೇಲೆ ಕೂಡ ಒಂದು ಜೀವಿತ. ಅದಕ್ಕೆ ಹೇಳ್ತಾರೆ, ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಹೇಳ್ತಾರೆ, ನೀವು ಹೋಗಿ ನನಗೆ ಯಜ್ಞ ಬೇಡ, ಕರುಣೆ ಬೇಕು. ಆದ್ರೆ ಅಂತೇಳಿ ಏನ್ ಮಾಡ್ತಾರೆ, ನನಗೆ ಕರುಣೆ ಬೇಕಂತೇಳಿ ಯೇಸು ಸ್ವಾಮಿನೇ ಬಲಿಯಾಗಿ ಲೋಕಕ್ಕೆ ಬಂದರು. ಯೇಸು ಸ್ವಾಮಿನೇ ಬಲಿಯಾಗಿ ಬಂದು ಏನ್ ಮಾಡ್ತಾ ಇದ್ರೆ, ನನಗೆ ಕರುಣೆ ಬೇಕು. ಅದಕ್ಕೆ ಮಾರ್ಕನ ಬರೆಸುವಂತೆ 12:26 ಹೇಳ್ತದೆ, ಅವನಿಗೆ ಇನ್ನೂ ಒಬ್ಬನಿದ್ದನು. ಯಾಕೆಂದ್ರೆ ಯಾರಂದ್ರೆ ಅವನ ಮುದ್ದು ಮಗನೇ, ನನ್ನ ಮಗನಾಗಿದ್ದರೂ ಮರ್ಯಾದೆ ತೋರಿಸೋದ್ರಿಂದ ಬಲಿಯು ಕಡೆಯಲ್ಲಿ ಅವನ ಬಳಿಗೆ ಕಳಿಸಿದನು. ಅವನಿಗೆ ಒಬ್ಬ ಮಗನಿದ್ದನಂತೆ, ಮುದ್ದು ಮಗ, ಒಬ್ಬನೇ ಮಗನು, ಮುದ್ದು ಮಗನು. ಆ ಮುದ್ದು ಮಗನ ಯೇಸು ಕ್ರಿಸ್ತ. ಆ ಮುದ್ದು ಮಗನಾದ ಯೇಸು ಕ್ರಿಸ್ತನನ್ನೇ ಭೂಮಿಗೆ ಕಳಿಸಿ ನಮಗೆಲ್ಲ ಸಮಾಧಾನ ಸಂತೋಷ ಕೊಡ್ಲಿಕ್ಕೆ ದೇವರು ಕರೆದಿದ್ದಾರೆ. ಅದಕ್ಕೆ ಲೂಕನ ಬರೆಸುವಂತೆ ಹೇಳ್ತದೆ 2:4, ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಹಲ್ಲೆಲೂಯಾ. ಮೇಲಣ ಲೋಕದಲ್ಲಿ ಯಾರಿಗೆ ಮಹಿಮೆ ಅಂತೆ? ದೇವರಿಗೆ ಮಹಿಮೆ. ಭೂಲೋಕದಲ್ಲೇ ಮನುಷ್ಯರೊಳಗೆ ಸಮಾಧಾನ. ಇವತ್ತು ಎಷ್ಟು ಜನಕ್ಕೆ ಇಲ್ಲ ತಾನೆ? ಇದೆಯಾ? ಎಷ್ಟು ಜನಕ್ಕೆ ಸಮಾಧಾನ ಇಲ್ಲ. ಆದ್ರೆ ದೇವರು ಸಮಾಧಾನ ಕೊಡ್ಲಿಕ್ಕೆ ಬಂದಿದ್ದಾರೆ. ಆ ಸಮಾಧಾನ ಹೊಂದಿಕೊಂಡು ಆಮೇಲೆ ಯೋಹನ ಬರೆಸುವಂತೆ 1:4 ಕೇಳ್ತದೆ, ಆ ವಾಕ್ಯ ಎಂಬುದು 40 ಎತ್ತಿ ತಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಲ್ಲಿ ಬಂದು ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನ ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಯೇಸು ಕೃಪೆಯುಳ್ಳವನು, ಸತ್ಯವುಳ್ಳವನಾಗಿದ್ದಾನೆ. ಅದಕ್ಕೆ ಇವತ್ತು ಪ್ರಿಯ ದೇವರ ಮಕ್ಕಳೇ, ಮೊದಲನೇದಾಗಿ ಯೇಸು, ನಾನು ಹೇಳ್ತೇನೆ, ಧೈರ್ಯವಾಗಿ ಹೇಳ್ತೇನೆ, ಯೇಸು ನಮ್ಮೆಲ್ಲರನ್ನ ಪ್ರೀತಿ ಮಾಡ್ತಿದ್ದಾನೆ. ಯೇಸು ನಮ್ಮ ಜಗತ್ತನ್ನ ಪ್ರೀತಿ ಮಾಡ್ತಿದ್ದಾರೆ. ಯೇಸು ನಮ್ಮ ಪ್ರಪಂಚವನ್ನ, ದೇಶವನ್ನ, ಲೋಕವನ್ನ ಪ್ರೀತಿ ಮಾಡ್ತಾರೆ. ಇನ್ನೊಂದು ನಮ್ಮ ದೇಶ, ನಮ್ಮ ಕರ್ನಾಟಕ ರಾಜ್ಯ, ನಮ್ಮ ಆನೇಕಲ್ ಪಟ್ಟಣ, ಆನೇಕಲ್ ತಾಲೂಕನ್ನು ದೇವರು ಪ್ರೀತಿ ಮಾಡ್ತಿದ್ದಾರೆ. ಅದಕ್ಕೆ ನಾವಿಷ್ಟು ಜನ ಕರ್ತನನ್ನ ಪ್ರೀತಿ ಮಾಡ್ತಿದ್ದೇವೆ. ಅದಕ್ಕೋಸ್ಕರವಾಗಿ ಅದನ್ನು 40 ಎತ್ತಿ ಎಂಬುದಾಗಿ ಯೋಹನ 1:4 ಹೇಳ್ತದೆ. ವಾಕ್ಯದ ಪ್ರಕಾರ ನಾವು ನೋಡ್ತೇವೆ. ಆದ್ರೆ ಅನೇಕ ವಚನಗಳನ್ನು ನಿಮ್ಗೆ ತೋರಿಸಬಹುದು. 5:8 ದೇವಪುರದವರೆಗೆ ವಾಕ್ಯ ಹೇಳ್ತದೆ, ಆದ್ರೆ ನಾವು ಪಾಪಿಗಳಾಗಿದ್ದರೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟನು. ನಾವು ತಪ್ಪಿಗಸ್ತರಾಗಿದ್ದರು, ಆ ತಪ್ಪಿಂದ ಬಿಡುಗಡೆ ಮಾಡಲಿಕ್ಕೆ ಕ್ರಿಸ್ತನು ಬಂದನು. ಪ್ರಿಯ ದೇವರ ಮಕ್ಕಳೇ, ದೇವರು ಇವತ್ತು ನನ್ನನ್ನು ನಾನು ಪ್ರೀತಿ ಮಾಡ್ತಿದ್ದಾನೆ. ಯಾರು ಯೇಸು ಸ್ವಾಮಿನ ಅವರ ಪ್ರೀತಿ ಮಾಡ್ತಿದ್ದಾರೆ, ಎರಡನೇದಾಗಿ ಯಾರು ಆತನನ್ನ ಪ್ರೀತಿ ಮಾಡ್ತಿರೋ ಅವರು ನಾಶವಾಗದೆ ನಿತ್ಯ ಜೀವಕ್ಕೆ ಹೋಗ್ಲಿಕ್ಕೆ ಕರೀತಾರೆ. ಅದಕ್ಕೆ ಹೇಳ್ತಾನೆ ವಾಕ್ಯ, ನಾನು ತೀರ್ಪು ಮಾಡ್ಲಿಕ್ಕೆ ಬಂದಿಲ್ಲ, ಆದ್ರೆ ಆತನ ನಂಬುವವರಿಗೆ ತೀರ್ಪು ಆಗುವುದಿಲ್ಲ. ಆದ್ರೆ ನಂಬದವರಿಗೆ ದೇವರು ಒಬ್ಬನೇ. ದೇವರು ಮಾನವರನ್ನ ಸೃಷ್ಟಿ ಮಾಡಿದ, ಮಾನವರು ಜಾತಿಯನ್ನು ಸೃಷ್ಟಿ ಮಾಡ್ಕೊಂಡ ಅಷ್ಟೇ. ದೇವರು ಉಂಟು ಮಾಡಿದ್ದು ಒಂದು ಗಂಡು, ಒಂದು ಹೆಣ್ಣನ್ನು ಮಾತ್ರ. ಹಲ್ಲೆಲೂಯಾ. ದೇವರು ಉಂಟು ಮಾಡಿದ್ದು ಒಂದು ಗಂಡು, ಒಂದು ಹೆಣ್ಣು ಮಾತ್ರ. ಇವತ್ತು ನಮ್ಮ ಲೋಕದಲ್ಲಿ ನೋಡುವಾಗ ಆ ಜಾತಿ, ಆ ಕುಲ, ಆ ಮತ, ಆ ಭೇದ, ದೊಡ್ಡ ಜಾತಿ, ಕೀಳ್ ಜಾತಿ, ಮೇಲ್ ಜಾತಿ, ಆ ಜಾತಿ, ಈ ಜಾತಿ, ಎಲ್ಲ ಜಾತಿಗಳು ಸೇರ್ಕೊಂಡಿದೆ. ಅದಕ್ಕೆ ಎಷ್ಟು ಬಂದ್ರೆ ಯಾವ ಜಾತಿ ಇಲ್ಲಪ್ಪ, ನಾನು ಉಂಟು ಮಾಡಿದ್ದು ಒಂದು ಹೆಣ್ಣು, ಒಂದು ಗಂಡು ಮಾತ್ರನೇ. ಅದಕ್ಕೆ ನನ್ನ ನಂಬ್ರಿ, ವಿಶ್ವಾಸಿಸ್ರಿ, ಪರಲೋಕ ರಾಜ್ಯಕ್ಕೆ ಬನ್ರಿ ನನ್ನ ಜೊತೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾನು ಆಗ್ಲೇ ಹೇಳಿದ ಹಾಗೆ ಇವತ್ತು ದೇವರು ಲೋಕದ ಮೇಲೆ ಪ್ರೀತಿ ಇಟ್ಟರಂತೆ. ನಿನ್ ಮೇಲೆ ಪ್ರೀತಿ ಇಟ್ರು, ನನ್ನ ಮೇಲೆ ಪ್ರೀತಿ ಇಟ್ರು. ಆ ಪ್ರೀತಿಯಿಂದಲೇ ನಾವು ಇಲ್ಲಿ ಕೂತಿದ್ದೇವೆ. ಇವತ್ತು ಎಷ್ಟು ಜನ ನಾವು ಯೇಸು ಸ್ವಾಮಿ ನಂಬಿದ್ರು ಕೈ ಎತ್ತಿರಿ. ನಮ್ಮ ಸಭೆಯಲ್ಲಿದ್ರಿ ಎಷ್ಟು ಜನ ನಮ್ಮ ಸಭೆಯಲ್ಲಿದ್ರಿ ಕೈ ಎತ್ತಿರಿ. ಹಲ್ಲೆಲೂಯಾ. ಇಷ್ಟು ಜನ ಇವತ್ತು ಬಿಡುಗಡೆ ಆಗ್ಬೇಕಾದ್ರೆ ಕಾರಣ ಏನೇನ್ರಿ? ಯೇಸು ಕ್ರಿಸ್ತನ ರಕ್ತ, ಆತನ ರಕ್ತ, ಯಜ್ಞದ ಕುರಿಯಾದತನ ರಕ್ತ. ಆತನು ನಮಗೋಸ್ಕರ ರಕ್ತ ಸುರಿಸಿ ಪ್ರಾಣ ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳುವ ಪ್ರಕಾರ ಒಂದು ಪ್ರೀತಿ ಮಾಡ್ತಿದ್ದಾರೆ, ಎರಡನೇದಾಗಿ ಕರ್ತನಿಗೆ ಸ್ತೋತ್ರ. ಆ ಪ್ರೀತಿ ಮಾಡುವಂತ ಯೇಸುವನ್ನ ಯಾರು ನಂಬ್ತಾರೋ, ಯಾರು ವಿಶ್ವಾಸಿಸ್ತಾರೋ, ಯಾರು ಭರವಸೆ ಇಡ್ತಾರೋ, ಯಾರು ಆತನ ಮಾರ್ಗದಲ್ಲಿ ನಡೀತಾರೋ, ಆತನ ಚಿತ್ತಕ್ಕೆ ಒಳಗಾಗ್ತಾರೋ ಅವರು ಒಂದು ಕಾಲಕ್ಕೂ ನಾಶ ಆಗೋದಿಲ್ಲ. ಆಮೇಲೆ ಅವ್ರು ನಾಶ ಆಗೋದಿಲ್ಲ. ಅವರಿಗೆ ಒಂದು ನಿತ್ಯ ಜೀವನದಿದೆ. ಪ್ರತಿಯೊಬ್ಬರ ಜೀವನದಲ್ಲಿ ನಿತ್ಯ ಜೀವನದಿದೆ. ಆ ನಿತ್ಯ ಜೀವನ ಪರಲೋಕ ರಾಜ್ಯ. ಅದಕ್ಕೋಸ್ಕರ ಇವತ್ತು ಏನ್ ಹೇಳಿದ್ರು, ಅದನ್ನು ಸಮಾಧಾನದ ಪ್ರಭು. ಯಾರಿಗೆ ಸಮಾಧಾನ ಇರೋ ಸಮಾಧಾನ ಕೊಡ್ಲಿಕ್ಕೆ ರೆಡಿಯಾಗಿದ್ದಾರೆ.
ಯಾರಿಗೆ ಸಂತೋಷ ಇಲ್ವೋ ಅವ್ರಿಗೆ ಸಂತೋಷ ಕೊಡ್ಲಿಕ್ಕೆ ರೆಡಿಯಾಗಿದ್ದಾರೆ. ಯಾರಿಗೆ ಆರೋಗ್ಯ ಇಲ್ವೋ ಅವ್ರಿಗೆ ಆರೋಗ್ಯ ಕೊಡ್ಲಿಕ್ಕೆ ರೆಡಿಯಾಗಿದ್ದಾರೆ. ಯಾರಿಗೆ ಬಲ ಇಲ್ವೋ ಅವರಿಗೆ ಬಲ ಕೊಡ್ಲಿಕ್ಕೆ ರೆಡಿಯಾಗಿದ್ದಾರೆ. ಆದ್ರೆ ನಾವು ರೆಡಿ ಆಗಿಲ್ಲ ಅಷ್ಟೇ. ಆದ್ರೆ ವಾಕ್ಯ ಹೇಳೋ ಪ್ರಕಾರ ಇವತ್ತು ದೇವರ ವಾಚನ ಹೇಳ್ತದೆ, ಲೋಕದ ಮೇಲೆ ಪ್ರೀತಿ ಇಟ್ಟು, ಲೋಕದ ಮೇಲೆ ಪ್ರೀತಿ ಇಟ್ಟರು. ಆ ಲೋಕದ ಮೇಲೆ ಪ್ರೀತಿ ಇಟ್ಟರು ಅಂದ್ರೆ ಲೋಕ ಎಲ್ಲ ಜನರಿದ್ದಾರೆ. ಆ ವಾಕ್ಯ ಒಬ್ಬನೇ ಮಗನನ್ನು ಕೊಟ್ಟರು, ಒಬ್ರು ನಾಶ ಆಗ್ಬಾರ್ದು. ಇವತ್ತು ಒಬ್ರು ನಾಶವಾದ ರೀತಿಯಲ್ಲಿ ನಾವು ದೇವರು ನಡೆಸ್ತಾ ಇದ್ರೆ ಅಂದ್ರೆ ಹೇಳಿದೆ, ಅದು ಹೇಳಿಕ್ಕೆ ಬರಲ್ಲ. ನಾಗ್ಲೇ ಹೇಳಿದೆ, ಹೊಸ ಬಟ್ಟೆ ಹಾಕಿದ್ರೆ ಕ್ರಿಸ್ಮಸ್ ಅಲ್ಲ, ಬಿರಿಯಾನಿ ಕಬಾಬ್ ಮಾಡಿರೋದ್ರಿಂದ ಕ್ರಿಸ್ಮಸ್ ಅಲ್ಲ, ನಾವು ಒಳ್ಳೆ ಊಟ ತಿಂದ್ರೆ ಕ್ರಿಸ್ಮಸ್ ಅಲ್ಲ. ನಮ್ಮ ಜೀವನದಲ್ಲಿ ಯೇಸು ಇದ್ದು ಶಾಂತಿ, ಸಮಾಧಾನ, ಸಂತೋಷ, ನೆಮ್ಮದಿ, ಆರೋಗ್ಯ, ಬಲ, ಸುಖ, ಐಕ್ಯತೆ, ಅನ್ಯೋನ್ಯತೆ, ಎಲ್ಲರ ಜೊತೆ ಪ್ರೀತಿ ಇದ್ರೇನೆ ಕ್ರಿಸ್ಮಸ್. ತನ್ನ ದೂತರೊಂದಿಗೆ ಅನೇಕ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವಂತ ಒಂದು ಹಬ್ಬ ಆಗಿದೆ. ಅದಕ್ಕಾಗಿ ಸಂತ ನಿಕೋಲೋಸ್ ಅಂತ ಹೇಳಿದ್ರೆ ನಾವು ಸಾಂತಾ ಕ್ಲೋಸ್ ಅಂತ ನೋಡಿರ್ತೀವಿ. ಕ್ರಿಸ್ಮಸ್ ತಾತನ ಇಷ್ಟೇ ಗೊತ್ತಲ್ಲ ನಮ್ಗೆಲ್ಲರಿಗೂ ಕೂಡ. ಎಲ್ಲರಿಗೂ ಗಿಫ್ಟ್ಗಳನ್ನು ಕೊಡ್ತಾ ಅನೇಕ ರೀತಿಯಾದ ಕಾರ್ಯಗಳನ್ನು ಈ ಲೋಕದಲ್ಲಿ ಅವರು ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಇಂಥ ಶುಭ ಸಂದರ್ಭದಲ್ಲಿ ವಿಶ್ವದ ಮಾನವ ಎಲ್ಲ ಕಡೆಗಳಲ್ಲಿಯೂ ಕೂಡ ತನ್ನ ಸಂತೋಷವನ್ನು ಪಸರಿಸಲು ಈ ಕ್ರಿಸ್ಮಸ್ ಹಬ್ಬದ ಆಚರಣೆ ಕೇವಲ ಇದು ಕ್ರೈಸ್ತ ಸಮುದಾಯವರಿಗೆ ಮಾತ್ರ ಮೀಸಲಲ್ಲ, ಬದಲಾಗಿ ಇಡೀ ಲೋಕದ ಎಲ್ಲ ಜನಗಳಿಗೂ ಕೂಡ ಇದೊಂದು ಸಂದೇಶವಾಗಿ ಮಾರ್ಪಟ್ಟಿದೆ. ಅದಕ್ಕಾಗಿ ಇಂಥ ಸಂದರ್ಭದಲ್ಲಿ ಆನಂದ್ ಪಾಸ್ಟರ್ ಅವರು ನನ್ನನ್ನು ಕೂಡ ನಿಮ್ಮ ಜೊತೆಯಲ್ಲಿ ಹಬ್ಬದ ಆಚರಣೆ ಮಾಡಲು ನನ್ನನ್ನು ಕರೆದಿದ್ದಾರೆ. ಅದಕ್ಕೋಸ್ಕರ ನಾನು ಈ ಒಂದು ಭಾಗದ ಮುಖ್ಯ ನನ್ನ ಒಂದು ಹಿತೈಷಿಗಳು, ನನ್ನ ಸ್ನೇಹಿತರಾದ ಪದ್ಮನಾಭರಣ್ಣವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಪಾಸ್ಟರ್ಗಳು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ ಕೋರುತ್ತಾ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ನಾನು ಪದ್ಮನಾಭಣ್ಣವರು ನಮ್ಮೆಲ್ಲರನ್ನು ಕುರಿತು ಒಂದೆರಡು ಮಾತುಗಳನ್ನು ಮಾತಾಡಬೇಕು. ನಾಡಿನ ಜನತೆಗೆ ಹಾಗೂ ವಿಶೇಷವಾಗಿ ನಮ್ಮ ಆನೇಕಲ್ ತಾಲೂಕಿನ ಜನತೆಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ಈಗಾಗಲೇ ನಮ್ಮ ಸ್ನೇಹಿತರಾದ ಅಗಸ್ತಿನ್ ಅವರು ಹೇಳ್ತಾ ಇದ್ರು, ಎಲ್ಲ ಧರ್ಮ ಒಂದೇ ಅಂತ. ಧರ್ಮ ಒಂದೇ, ಏಕೆಂದರೆ ಯಾವುದೇ ಧರ್ಮ ಆಗಲಿ ಕೆಟ್ಟದ್ದನ್ನು ವಿರೋಧಿಸ್ತದೆ. ಹಿಂದೂ ಆಗ್ಬೋದು, ಮುಸ್ಲಿಂ ಆಗ್ಬೋದು, ಕ್ರಿಶ್ಚಿಯನ್ ಆಗ್ಬೋದು, ಎಲ್ಲ ಧರ್ಮದಲ್ಲೂ ಸಹ ಒಳ್ಳೆಯದನ್ನೇ ಪ್ರತಿಪಾದಿಸ್ತಾ ಬಂದಿರ್ತಾರೆ. ಏಕೆಂದರೆ ಈಗಾಗಲೇ ಹಲವಾರು ತಾವೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಟಿ ವಿಲೆಲ್ಲ ನೋಡ್ತಾ ಇರ್ತೀರ. ಏಕೆಂದರೆ ಹಲವಾರು ರಾಜಕಾರಣಿಗಳು ಇದನ್ನ ತಮ್ಮ ಉಪಯೋಗಕ್ಕಾಗಿ ಬಳಸ್ಕೊಳ್ತಾ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಬೇರೆ ಬೇರೆ ಧರ್ಮದ ವಿರುದ್ಧ ಎತ್ತು ಕಟ್ಟುವಂಥ ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ಇದನ್ನು ತಾವು ಯಾರು ಕಿವಿ ಕೊಡದೆ ನಾವೆಲ್ಲ ಒಗ್ಗಟ್ಟಾಗಿ, ನಾವೆಲ್ಲ ಭಾರತೀಯರಾಗಿ, ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಇಂಡಿಯಾದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿರೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಹೇಳಿದ್ರೆ ಈ ಒಂದು ಭಾಗದಲ್ಲಿ ನಿಜವಾಗಿಯೂ ಕೂಡ ಕ್ರೈಸ್ತ ಸಮುದಾಯ ಇಂದು ಒಂದು ಸಂತೋಷ ರೀತಿಯಲ್ಲಿ ಸಂತೋಷವಾಗಿದೆ ಅಂತ ಹೇಳಿದ್ರೆ ಒಂದು ಕಾರಣ ಇದೆ. ಅದು ಏನಂತ ಹೇಳಿದ್ರೆ ನಮ್ಮ ಈ ಒಂದು ಭಾಗದ ಶಾಸಕರು ನಮಗೆ ಅಷ್ಟೊಂದು ಸಹಾಯ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಕೆಲಸ ಕಾರ್ಯಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಏನಾದರೂ ಇದ್ರೆ ಕೂಡ ಇವತ್ತು ನಿಮ್ಗೆ ತಿಳಿದಿದೆಯೋ ಇಲ್ವೋ, ಕ್ರೈಸ್ತ ಸಮುದಾಯದವರು ಸತ್ರೆ ಉಣ್ಕೊಳ್ಳೋಕೆ ಸ್ಮಶಾನ ಇರಲಿಲ್ಲ ಈ ಒಂದು ಪ್ರದೇಶಗಳಲ್ಲಿ. ಬಹಳ ಕಷ್ಟಪಡಬೇಕಾಗಿತ್ತು. ಇಂಥ ಒಂದು ಸಂದರ್ಭದಲ್ಲಿ ನಾವು ಕ್ರೈಸ್ತ ಸಮುದಾಯದ ಅನೇಕ ಗಣ್ಯ ವ್ಯಕ್ತಿಗಳು, ಪಾಸ್ಟರ್ಗಳು, ಫಾದರ್ಸ್ಗಳು ಎಲ್ಲ ಒಂದು ಒಗ್ಗಟ್ಟು ನಾವು ಅವರನ್ನು ಕೇಳಿಕೊಂಡಾಗ ಅವರು ನಮಗೆ ಒಂದು ಸಹಾಯ ಮಾಡಿದ್ರು. ನಮಗೆ ಒಂದು ಸ್ಥಳದ ಅವಕಾಶವನ್ನು ಮಾಡಿಸ್ಕೊಟ್ರು. ಅದಕ್ಕೆ ಕಾಂಪೌಂಡನ್ನು ಹಾಕ್ಸ್ಕೊಟ್ಟು ತುಂಬ ಒಂದು ಒಳ್ಳೆಯ ಸಹಾಯ ಮಾಡಿದ್ದಾರೆ. ಅದೊಂದೇ ಅಲ್ಲ, ಇನ್ನು ನಾನಾ ಥರದ ಸಹಾಯಗಳು ಪ್ರತಿಯೊಂದು ವಾರದಲ್ಲಿ ನಾನು ಯಾವಾಗಾದ್ರೂ ಹೋಗಿ ಅವ್ರನ್ನ ಏನಾದರೂ ಒಂದು ಸಹಾಯ ಕೇಳ್ತಾನೆ ಇರ್ತೀನಿ. ಯಾವುದಾದ್ರೂ ಒಂದು ಸಮಸ್ಯೆ, ಒಂದು ಆಸ್ಪತ್ರೆ ಇರ್ಬೋದು ಅಥವಾ ಒಂದು ಸ್ಕೂಲ್ ಪರ್ಮಿಷನ್ಸ್ ಆಗಿರ್ಬೋದು, ಬೇರೆ ಒಂದು ಗ್ರಾಂಟ್ಸ್ ಆಗಿರ್ಬೋದು, ಏನೇ ಕೇಳಿದ್ರು ಕೂಡ ಇಲ್ಲ ಅಂತೇಳಿ ಅವರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ನಿಮ್ಮೆಲ್ಲರಲ್ಲಿ ವಿನಂತಿಸ್ಕೊಳ್ತೇನೆ. ಪಾಸ್ಟರ್ ಆನಂದ್ ಅವರಲ್ಲಿ ನಾನು ಮನವಿ ಮಾಡ್ತೇನೆ, ಪಾಸ್ಟರ್ ಅವರೇ, ನೀವು ದಯವಿಟ್ಟು ಈ ಒಂದು ಶಾಸಕರಿಗೆ ವಿಶೇಷವಾಗಿ ಈ ಹಬ್ಬದ ಸಂದರ್ಭದಲ್ಲಿ
ಕ್ರಿಸ್ತನ ಜನನವು ಇಡೀ ಮಾನವನ ಉದ್ಧಾರಕ್ಕಾಗಿ ಎಂದು ನಾವು ವಿಶ್ವಾಸ ಮಾಡ್ತೇವೆ. ಆದರೆ ಆ ಒಂದು ಒಳ್ಳೆಯ ಮಾನವರಿಗೆ ಇಂದು ರಕ್ಷಣೆ ಇಲ್ಲ. ತೊಂದರೆಗಳು, ಸಮಸ್ಯೆ ಆದಾಗ ನಮಗಂತ ಒಂದು ನಾಯಕರು ಬೇಕು. ಅದು ನಾಯಕರು ದೇವರು ಶಿವನ ಮುಖಾಂತರವಾಗಿ ಈ ಕ್ಷೇತ್ರದಲ್ಲಿ ನಮಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಪಾಸ್ಟರ್ ಅವ್ರನ್ನ ಕೇಳ್ಕೊಳ್ತೇನೆ, ನಮ್ಮ ಆನೇಕಲ್ ಶಿವಣ್ಣರವರಿಗೆ, ಶಾಸಕರಿಗೆ ವಿಶೇಷವಾಗಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅವರಿಗೆ ಒಂದು ಪ್ರಾರ್ಥನೆ ಮಾಡಬೇಕಾಗಿ ಅವರು, ಯಾಕೆಂದ್ರೆ ಇನ್ನು ಸ್ವಲ್ಪ ದಿನದಲ್ಲೇ ಅವರು ಮಿನಿಸ್ಟರ್ ಆಗಬೇಕು. ಇವತ್ತಿನ ಪ್ರಾರ್ಥನೆ ಅವರ ಮಿನಿಸ್ಟರ್ ಆಗಕ್ಕೆ ಒಂದು ಪ್ರೇರಣೆ ಆಗಲಿ ಅಂತೇಳಿ ನಾನು ನಿಮ್ಮೆಲ್ಲರನ್ನ ಕೇಳ್ಕೊಳ್ತೇನೆ, ರಿಕ್ವೆಸ್ಟ್ ಮಾಡ್ತೇನೆ. ದಯವಿಟ್ಟು ಎಲ್ಲರೂ ನಿಂತ್ಕೊಂಡು ಒಂದು 5 ನಿಮಿಷಗಳ ಕಾಲ ಅವ್ರಿಗಾಗಿ, ಅವರ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಅದೇ ರೀತಿಯಲ್ಲಿ ನಾವು ಇನ್ನೊಂದು ನಾಯಕರು ಡಿ ಕೆ ಶಿವಕುಮಾರ್ ಅವರು, ಅವ್ರಿಗೂ ಕೂಡ ನಾನು ಪ್ರಾರ್ಥನೆ ಮಾಡಬೇಕು. ಯಾಕೆಂದ್ರೆ ಅವರು ಕೂಡ ಅನೇಕ ಸಂದರ್ಭಗಳಲ್ಲಿ ಅವರು ಹೇಳಿರುವ ಮಾತುಗಳು ಮುಂದಿನ ದಿನದಲ್ಲಿ ಒಂದು ಉನ್ನತವಾದ ಮಟ್ಟದಲ್ಲಿ, ನಾನು ಇವತ್ತು ಹೇಳೋದಿಲ್ಲ ಅವ್ರು ಏನ್ ಮಾತು ಹೇಳಿದ್ದಾರೆ ಅಂತೇಳಿ, ಅವ್ರು ಹೇಳಿರುವ ಮಾತುಗಳನ್ನ ಒಂದು ದೊಡ್ಡ ಸಮುದಾಯ ಸಭೆ ಸೇರಿದಾಗ ನಾನು ಆ ಮಾತುಗಳನ್ನ ನಿಮ್ಮೆಲ್ಲರಿಗೂ ತಿಳಿಯಲು ಇಷ್ಟಪಡ್ತೇನೆ. ಅದಕ್ಕಾಗಿ ಒಂದು ಸಂದರ್ಭದಲ್ಲಿ ಪಾಸ್ಟರ್ಸ್ ಅವರು ಎಲ್ಲರೂ ಕೂಡ, ಮತ್ತೆ ವಿನ್ಸೆಂಟ್ ಬಂದಿದ್ದಾರೆ, ದಯವಿಟ್ಟು ವಿನ್ಸೆಂಟ್ ಅವರು ವೇದಿಕೆ ಮೇಲೆ ಬರಬೇಕು. ನಮ್ಮ ಅನೇಕ ಶಾಸಕರಾದ ಅಪ್ಪ ವಿ ಶಿವಣ್ಣನವರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಸ್ವಾಮಿ ಕರ್ತನೆ, ನಮ್ಮ ಸಮಾಜಕ್ಕೆ, ನಮ್ಮ ರಾಜ್ಯಕ್ಕೆ, ಒಂದು ಕರ್ತನೆ ವಿಶೇಷವಾಗಿ ನಮ್ಮ ಅನೇಕ ತಾಲೂಕು ಪಟ್ಟಣಗಳಿಗೆ ಅನೇಕ ಸಹಾಯವನ್ನು ಮಾಡ್ತಾ ಕರ್ತನೆ, ಯಾವುದೇ ಅಂಧಕಾಲದ ದರ್ತನೆಗಳು, ಮಾತುಗಳು, ಮಂತ್ರಗಳು, ಮನುಷ್ಯ ಚರಿತ್ರೆಗಳು, ಯೋಚನೆಗಳು, ಅವನ ಕುತಂತ್ರಗಳು ಯಾವುದೇ ಆಗಿದ್ರೆ ಯೇಸುವಿನ ನಾಮದಲ್ಲಿ ಬಿಡ ರೀತಿ ಆಶೀರ್ವಾದ ಮಾಡ್ತಿರೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನಾವು ಸಭೆಯಾಗಿ ಪ್ರಾರ್ಥನೆ ಮಾಡ್ತಿದ್ದೇವೆ, ನಾವು ವಿಶ್ವಾಸಿಸುತ್ತೇವೆ, ಭರವಸೆ ಇಡ್ತೇವೆ. ಅಪ್ಪ ದೇವರ ಅವರ ಜೀವನದಲ್ಲಿ ಇನ್ನೂ ಅನೇಕ ಮೆಟ್ಟುಗಳನ್ನ ಕಾಣುವ ಹಾಗೆ ಅವ್ರ ಮುಳುಗುವಾಗ ಅದು ಕರ್ತನೆ ಇನ್ನೂ ಅನೇಕ ಕ್ರಿಸ್ಮಸ್ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಅವ್ರಿಗೂ ಸಹ ಅವ್ರ ಕುಟುಂಬಕ್ಕೂ ನಾವು ಚಿರಋಣಿ ಆಗ್ತೇವೆ. ಯಾಕಂದ್ರೆ ಅವರನ್ನ ತುಂಬಾ ನಮ್ಮ ಸ್ನೇಹಿತರಾಗಿದ್ದರು. ಈ ವೇಳೆಯಲ್ಲಿ ನಾವು ನೆನೆಸ್ತೇನೆ. ಅವರಿಗೆ ಕೆಲಸ ಅಂದರೆ ಮನೆಗಿಂತ ಹೆಚ್ಚು ಕೆಲಸ. ಆದರೆ ಅವರು ವಿಶ್ವಜ್ಞಾನವರು ನಮ್ಮ ಆತ್ಮದಲ್ಲೇ ಓದ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಪದ್ಮರಾಜನವರು ಸಹ ಮುಂದಿನ ದಿನಗಳಲ್ಲಿ ಅವರು ಒಂದು ಗಣ್ಯ ವ್ಯಕ್ತಿಯಾಗಿ ನಾವು ಕಾಣಬೇಕು. ಒಂದು ಅಧಿಕಾರ ಸ್ಥಾನದಲ್ಲಿ ಅವರಿದ್ದರು. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ಆರೋಗ್ಯ, ಐಶ್ವರ್ಯ ಕೊಡಲಿ. ಅವರ ಕುಟುಂಬವನ್ನು ನಾವು ಆರಿಸೋಣ. ಎಲ್ಲರೂ ಒಂದು ನಿಮಿಷ ಕಣ್ಣು ಮುಚ್ಚಿ ಎಲ್ಲ ನಾವು ಸಭೆಯಾಗಿ ಪ್ರಾರ್ಥಿಸೋಣ ಎಲ್ಲರೂ ಸೇರಿ. ಅವ್ರಿಗೋಸ್ಕರ, ಅವ್ರ ಕುಟುಂಬಕ್ಕೋಸ್ಕರ ಒಂದು ನಿಮಿಷ ಎಲ್ಲರೂ ಸಭೆಯಾಗಿ ಪ್ರಾರ್ಥಿಸಿ. ಎಲ್ಲರೂ ಪ್ರಾರ್ಥಿಸೋಣ. ಅತಿ ಬಲವಾಗಿ ಪ್ರೀತಿ ಮಾಡುವಂತಹ ಸ್ವರ್ಗೀಯ ತಂದೆಯಾದ ದೇವರೇ, ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಯೇಸು ಕೃಷ್ಣನ ಭಕ್ತರೇ, ಈ ವೇದಿಕೆ ಬಂದಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತ ಬಾಂಧವರೇ, ಏನಿವತ್ತು ನಮ್ಮ ಸ್ನೇಹಿತರಾದ ರಮೇಶ್ ಅವರು ಒಂದು ಅದ್ದೂರಿಯಾಗಿ, ಒಂದು ವಿಭಿನ್ನವಾಗಿ ಒಂದು ಯೇಸು ಕೃಷ್ಣ ಹಬ್ಬವನ್ನು ಆಚರಣೆ ಮಾಡಿದೆ. ಈ ಆಚರಣೆ ಬಂದಂಥ ಎಲ್ಲ ಕುಲಬಂಧುಗಳು ಯೇಸು ಕೃಷ್ಣ ಹಬ್ಬದ ಶುಭಾಶಯಗಳು. ನಾವು ಭಾಳ ಸುಮಾರು ವರ್ಷಗಳಿಂದ ನಮ್ಮ ಪಾಸ್ಟರ್ ಅವರು ಇಲ್ಲೇ ಒಂದು ಕಾರ್ಯಕ್ರಮವನ್ನು ಭಾಳ ಒಂದು ವಿಶೇಷವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೆಚ್ಚಾಗಿ ನಾವು ಏನು ಮಾತಾಡೋದೇನಿಲ್ಲ. ಈ ಕಾರ್ಯಕ್ರಮಕ್ಕೆ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯವನ್ನು ಹೇಳ್ತಾ, ಹೀಗೆ ಬಂದಿರೋಂಥ ನಮ್ಮ ನಾಯಕರಾದಂಥ ಭಾಳಷ್ಟು ಈ ತಾಲೂಕಲ್ಲಿ ಒಂದು ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತವರಿಗೆ ಭಾಳಷ್ಟು ನ್ಯಾಯ ಕೊಟ್ಟಂಥ ಒಂದು ಅಸಂಖ್ಯಾತರಾದಂಥ ಒಂದು ನಾಯಕರಾದಂಥವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರೋದು ಭಾಳ ವಿಶೇಷವಾಗಿ ಒಂದು ನಮ್ಮ ಗುರುಗಳಿಗೆ, ನಮ್ಮ ಕೃಷ್ಣಣ್ಣ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ, ಹಾಗೂ ಏಕೆ ಮನೆಯವರಂಥ ಎಲ್ಲ ನನ್ನ ಒಡನಾಡಿ ಬಂಧುಗಳು, ಹೋರಾಟಗಾರರು, ವಿಚಾರವಂತರು ಬಂದಿದ್ದಾರೆ. ಅವರಿಗೆ ನನಗೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ, ಏನು ಇವತ್ತು ಭಾಳ ವಿಶೇಷವಾಗಿ ನಮ್ಮ ಕ್ರಿಸ್ಮಸ್ ಹಬ್ಬನ ಭಾಳ ಒಂದು ಅದ್ದೂರಿಯಾಗಿ
ಇಂಥ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂಥ ನಮ್ಮ ಆನಂದ ಪಾಸ್ಟರ್ ಅವರಿಗೆ, ಅವರ ಕುಟುಂಬಕ್ಕೆ ಭಗವಂತ ಯೇಸು ಕ್ರಿಸ್ತನ ಅವರಿಗೆ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಹೇಳ್ತಾ, ಇಲ್ಲಿ ಬಂದಿರೋಂಥ ಎಲ್ಲ ನಮ್ಮ ತಾಯಂದ್ರು ಹಿರಿಯರು ಎಲ್ಲರಿಗೂ ಭಗವಂತ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡ್ತಾ, ಇವತ್ತು ಏನಂತ ಹೇಳಿದ್ರೆ, ನಾನು ಇಡೀ ಇತಿಹಾಸದಲ್ಲಿ, ಇಡೀ ಜಗತ್ತಲ್ಲಿ ಯೇಸು ಕ್ರಿಸ್ತನ್ ಅಂತ ಹೇಳಿದ್ರೆ ಬಹಳ ಅಂತ ಒಂದು ಬೆಳಕೊಟ್ಟಂತ ನಾಯಕರು ಅವರು. ಇಡೀ ತಮಿಳುನಾಡು, ಕರ್ನಾಟಕ, ಆಂಧ್ರ ಬಿಟ್ರೆ ಇಡೀ ಜಗತ್ತಲ್ಲಿ ಯಾರನ್ನ ಒಂದು ದೇವರು, ಒಂದು ಬೆಳಕು ಅಂತ ಯಾರನ್ನ ಒಬ್ರು ಇದ್ದಾರೆ ಅಂದ್ರೆ ಅದು ಯೇಸು ಕ್ರಿಸ್ತನ್ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಯಾಕಂತ ಹೇಳಿದ್ರೆ ಅವರು ಹುಟ್ಟಿದ ತಕ್ಷಣನೇ ಅವರು ಪ್ರತಿಯೊಬ್ಬರಿಗೂ ಕಣ್ಣಿಲ್ದವ್ರಿಗೆ ಕಣ್ಣು ಕೊಟ್ಟರು, ಬಟ್ಟೆ ಇಲ್ದವ್ರಿಗೆ ಬಟ್ಟೆ ಕೊಟ್ಟರು. ಪ್ರತಿಯೊಬ್ಬರಿಗೂ ಸಹ ಬಹಳ ಒಂದು ಒಳ್ಳೆದನ್ನ ಮಾಡ್ಕೊಂಡು ಬಂದಂತ ಇಡೀ ಜಗತ್ತಲ್ಲಿ ಯಾರ ದೇವರು ಇದ್ದಾರೆ ಅಂದ್ರೆ ಅದು ಯೇಸು ಕೃಷ್ಣನೇ. ನಾವು ಅಷ್ಟೇ, ನಮ್ಮ ಆನಂದ ಪಾಸ್ಟರ್ ತರಾನೇ ನಾವು ಹೆಚ್ಚಾಗಿರುವಂತ ನಾವು ಹಕ್ಕಿರ್ಲಿಲ್ಲ, ಆಸ್ತಿ ಮಾಡುವಂತ ಹಕ್ಕಿರ್ಲಿಲ್ಲ. ಅದು ಗಂಡನ ಆಸ್ತಿ ಆಗಿರ್ಬೋದು, ತಂದೆ ಆಸ್ತಿಯಲ್ಲಿ ಆಗಿರ್ಬೋದು, ಆಸ್ತಿ ಮಾಡುವಂತ ಹಕ್ಕಿರ್ಲಿಲ್ಲ. ಮದುವೆ ಆದ ನಂತರ ವಿಚ್ಛೇದನ ಕೊಟ್ಟು ಇನ್ನೊಂದು ಮದುವೆ ಆಗುವಂತ ಹಕ್ಕಿರ್ಲಿಲ್ಲ. ಹುಟ್ಟುವಾಗ ತಂದೆ ಆಶ್ರಯದಲ್ಲಿ, ಮದುವೆ ಆದಾಗ ಗಂಡನ ಆಶ್ರಯದಲ್ಲಿ, ಮುಪ್ಪಾದಾಗ ಮಕ್ಕಳ ಆಶ್ರಯದಲ್ಲಿ ಬದುಕಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಒಟ್ಟಾರೆ ಈ ದೇಶದಲ್ಲಿ ಎಂದೋ ಕಾರಣಕ್ಕೆ ಒಬ್ಬ ಪುರುಷನ ಗುಲಾಮರಾಗಿ ಈ ದೇಶದಲ್ಲಿ ಬದುಕುವಂತ ಒಂದು ವ್ಯವಸ್ಥೆ ಇತ್ತು. ಈ ವ್ಯವಸ್ಥೆ ಸಾವಿರಾರು ವರ್ಷಗಳ ಕಾಲ ನಡ್ಕೊಂಡು ಬಂತು. ಇವತ್ತು ಈ ದೇಶದಲ್ಲಿ ಏನಾದ್ರೂ ಮೊಟ್ಟ ಮೊದಲನೇದಾಗಿ ಹೆಣ್ಣಿಗೂ ಕೂಡ ಒಂದು ಮನಸ್ಸಿದೆ, ಹೆಣ್ಣಿಗೂ ಕೂಡ ಒಂದು ಗೌರವ ಇದೆ, ಹೆಣ್ಣು ಕೂಡ ಸಮಾನವಾಗಿ ಬದುಕಬೇಕಂತ ಹೇಳಿ ಮೊಟ್ಟ ಮೊದಲನೇದಾಗಿ ಧ್ವನಿ ಎತ್ತಿದ್ದು ಡಾಕ್ಟರ್ B.R. ಅಂಬೇಡ್ಕರ್ ಅವರು. ಡಾಕ್ಟರ್ B.R. ಅಂಬೇಡ್ಕರ್ ಅವರು ಹಿಂದೂ ಕೋರ್ಟ್ ಬಿಲ್ ಮುಖಾಂತರವಾಗಿ ಮೊದಲನೇದಾಗಿ ಕಾನೂನು ಮಂತ್ರಿ ಏನಾಗಿದ್ರು ಈ ದೇಶದಲ್ಲಿ. ಆ ಕಾನೂನು ಮಂತ್ರಿ ಆದಂತ ಸಂದರ್ಭದಲ್ಲಿ ಮೊದಲನೇದಾಗಿ ಹೆಣ್ಣಿನ ಪರವಾಗಿ ಧ್ವನಿ ಎತ್ತಿ ಅದೇ ರೀತಿಯಾಗಿ ಸಂವಿಧಾನದಲ್ಲಿ ಏನು ಹೆಣ್ಣಿಗೆ ಅವಕಾಶ ಕೊಟ್ಟರು, ಓದುವಂತ ಅವಕಾಶ, ಏನು ಆಸ್ತಿ ಮಾಡುವಂತ ಅವಕಾಶ, ಏನು ಉದ್ಯೋಗ ಮಾಡುವಂತ ಅವಕಾಶ, ಈ ಎಲ್ಲ ಅವಕಾಶಗಳು ಬಂದಿದ್ದು ಡಾಕ್ಟರ್ B.R. ಅಂಬೇಡ್ಕರ್ ಅವರಿಂದ. ಇವತ್ತೇನಾದ್ರೂ ಒಂದು ಹೆಣ್ಣು ಈ ದೇಶದ ಪ್ರಧಾನಿ ಆಗಿದ್ದಾಳೆ, ಒಂದು ಹೆಣ್ಣು ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಳೆ, ಒಂದು ಹೆಣ್ಣು DC ಆಗಿದ್ದಾಳೆ, ತಹಸೀಲ್ದಾರ್ ಆಗಿದ್ದಾಳೆ, ಜಡ್ಜ್ ಆಗಿದ್ದಾಳೆ ಅಂದ್ರೆ ಅದಕ್ಕೆ ಕಾರಣ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಅನ್ನೋದನ್ನ ನಾವು ಯಾವುದೇ ಕಾರಣಕ್ಕೂ ಮರೆಯಬಾರ್ದು. ನಾವು ಬಾಬಾ ಸಾಹೇಬರ ಏನು ಸಿದ್ಧಾಂತಗಳಿದೆ, ಡಾಕ್ಟರ್ ಅಂಬೇಡ್ಕರ್ ಅವರ ಏನು ತತ್ವಗಳಿದೆ, ಅವರ ಮಾರ್ಗ ಇದೆ, ಅವರ ಮಾರ್ಗದಲ್ಲಿ ಮಾತ್ರ ಇದೆಲ್ಲದಕ್ಕೂ ಪರಿಹಾರ ಇದೆ, ಬೇರೆ ಯಾವ ಮಾರ್ಗದಲ್ಲೂ ಇಲ್ಲ. ಈ ದೇಶದಲ್ಲಿ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳು ಏನಾದರೂ ಜಾರಿಗೆ ಆದ್ರೆ, ಸಂವಿಧಾನ ಸಮರ್ಪಕವಾಗಿ ಜಾರಿ ಆದ್ರೆ ಈ ದೇಶದಲ್ಲಿ ಬಡತನ ಇರೋದಿಲ್ಲ, ನಿರುದ್ಯೋಗ ಇರೋದಿಲ್ಲ, ಭ್ರಷ್ಟಾಚಾರ ಇರೋದಿಲ್ಲ. ಅವರ ಸಿದ್ಧಾಂತವನ್ನ ಗೆಲ್ಲಿಸೋದಕ್ಕೆ ನೀವು ನಾವೆಲ್ಲರೂ ಕೂಡಿ ಕೆಲಸ ಮಾಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಂಡು ಮೊನ್ನೆ 3 ದಿವಸದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು. ಅಧ್ಯಕ್ಷರೇ, ನೀವೆಲ್ಲರೂ ಬರಬೇಕು. ನಮ್ಮ ದಲಿತ ಸಂಘರ್ಷ ಸಮಿತಿಗಳು ಹಾಗೂ ಬಹುಜನ ಸಮಾಜ ಪಾರ್ಟಿ ಎಲ್ಲ ರಾಜ್ಯ ನಾಯಕರು ಬರಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿಪಡಿಸಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಆರೋಗ್ಯ ಐಶ್ವರ್ಯ ಅವರನ್ನ ಚೆನ್ನಾಗಿ ಕೊಡಲಿ. ಆ ಭಗವಂತ ಯೇಸು ಕೃಷ್ಣ ಅವರು ಒಳ್ಳೇದು ಮಾಡಲಿ, ನಮಗೆಲ್ಲರೂ ಒಳ್ಳೇದು ಮಾಡಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್.
ಸಮಸ್ತ ನಾಡಿನ ಜನತೆಗೆ ಕ್ರಿಸ್ಮಸ್ ಹಬ್ಬದ ಮುಂದಿನ ದಿನ ಹೇಳ್ತಿದ್ದೀನಿ. ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಆನೇಕಲ್ ತಾಲೂಕಿನಲ್ಲಿ ಕ್ರಿಸ್ಮಸ್ ಹಬ್ಬನ ಆಚರಣೆ ಮಾಡೋದಕ್ಕೆ ಈ ಅನೇಕ ವರ್ಷಗಳಿಂದ, ಅನೇಕ ಶತಮಾನಗಳಿಂದ ನಾವೆಲ್ಲ ಶೋಷಣೆಗೆ ಒಳಪಟ್ಟವರು. ಕ್ರಿಸ್ತನ ಬಗ್ಗೆ ತಿಳ್ಕೊಂಡು ಕ್ರಿಸ್ತನ ಪ್ರೀತಿಯಲ್ಲಿ ನಾವು ಬಂದ ಮೇಲೆ ನಮ್ಮ ಜೀವಿತವನ್ನು ದೇವರು ಬದಲಾಯಿಸಿ ಒಂದು ಉತ್ತಮವಾದ ಒಂದು ಆರೋಗ್ಯಕರವಾಗಿ ಜೀವಿಸೋದಕ್ಕೆ ಯೇಸು ಕ್ರಿಸ್ತನು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ತಾಲೂಕಿನಲ್ಲಿ ಒಳ್ಳೆಯ ಶಾಸಕರನ್ನು ಕೊಟ್ಟಿದ್ದಾರೆ. ಶಾಸಕರು ಈ ಕ್ರೈಸ್ತ ಸಮುದಾಯಕ್ಕೆ ಹೆಚ್ಚಾಗಿ ಒಂದು ಪ್ರೀತಿ ವಿಶ್ವಾಸವನ್ನು ತೋರಿಸ್ತಾರೆ. ಕೆಲವೊಂದು ವಿಷಯಗಳಲ್ಲಿ ನಾವು ಹೇಳುವಾಗ ಸ್ಪಂದನೆ ಮಾಡಿ ಎಲ್ಲ ಪಾಸ್ಟ್ಗಳಿಗೂ, ಅವರು ಕ್ರೈಸ್ತರಿಗೆ ಮಾತ್ರವಲ್ಲ, ಹಿಂದೂ, ಮುಸಲ್ಮಾನ್, ಕ್ರೈಸ್ತರಿಗೂ ಎಲ್ಲರಿಗೂ ಅವರು ಕೆಲಸ ಮಾಡೋಂಥ ವ್ಯಕ್ತಿ. ನಮ್ಮನ್ನು ಕೂಡ ಮನಗೊಂಡು ನಾವು ಹೇಳೋಂಥ ಮಾತುಗಳು ಕೂಡ ಕೇಳ್ತಾರೆ ಅಂತ ಶಾಸಕರನ್ನ ಈ ತಾಲೂಕಿಗೆ ದೇವರು ಕೊಟ್ಟಿದ್ದಾರೆ. ಅವ್ರಿಗೂ ದೇವರು ಆರೋಗ್ಯ ಬಲವನ್ನು ಕೊಡಬೇಕಾಗಿ ಮುಂದಿನ ದಿನಗಳಲ್ಲಿ ದೇವರು ಅವ್ರನ್ನ ಇನ್ನೂ ಕೂಡ ಹೆಚ್ಚಾಗಿ ಆಶೀರ್ವಾದ ಮಾಡಬೇಕು. ಇನ್ನೊಂದು ವ್ಯಕ್ತಿ ಕೂಡ ಇದ್ದಾರೆ ಹೆಬ್ಗೋಡಿನಲ್ಲಿ, ಅಗಾಸ್ಟಿನ್ ಅಂತ. ಅವರು ಕೂಡ ಕ್ರೈಸ್ತ ಮುಖಂಡರು ಈ ತಾಲೂಕಿನಲ್ಲಿ. ಅವರಿಗೆ ಹೆಬ್ಗೋಡಿ ನಗರಸಭೆಯಲ್ಲಿ ನಾಮಿನಿ ಕೌನ್ಸಿಲರ್ ಆಗಿ ಮಾಡಿದ್ದಾರೆ. ಅವರು ಕೂಡ ಈ ತಾಲೂಕಿನಲ್ಲಿ ಹೆಚ್ಚಾದ ಕೆಲಸಗಳನ್ನು ಮಾಡಿ ಎಲ್ಲ ಕ್ರೈಸ್ತ ಮಕ್ಕಳಿಗೆ ಪ್ರೀತಿ ವಿಶ್ವಾಸದಲ್ಲಿ ಒಬ್ಬರಿಗೊಬ್ಬರಿಗೂ ಪ್ರೀತಿ ವಿಶ್ವಾಸ ಎಲ್ಲ ಕೆಲಸದಲ್ಲೂ ಜೊತೆಗೊಂಡು ಈ ಸಮುದಾಯವನ್ನು ನಡೆಸೋದಕ್ಕೆ ಅವ್ರಿಗೂ ಅಗಸ್ಟಿನ್ಗೂ ದೇವರು ಒಳ್ಳೆ ಆರೋಗ್ಯ ಬಲ ಕೊಡಬೇಕಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ನಾನು HOS ವೇಣುಗೋಪಾಲ್, DSS ಲೀಡ್ರು. ಸಮಸ್ತ ನಾಡಿನ ಜನತೆಗೆ ಕ್ರಿಸ್ತ ಜನನದ ಸಂದೇಶವನ್ನು ಇಡೀ ಲೋಕದ ಎಲ್ಲ ಜನಗಳಲ್ಲಿಯೂ ಕೂಡ ನಾನು ಎಲ್ಲರಿಗೆ ಸಂತೋಷದ ದಿನವನ್ನಾಗಿ ದೇವರು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಬಯಸ್ತೀನಿ. ಈ ಹಬ್ಬದ ಸಂದರ್ಭದಲ್ಲಿ ಇಡೀ ಲೋಕದ ಎಲ್ಲ ಕಡೆಗಳಲ್ಲಿಯೂ ಕೂಡ ಇದು ಕ್ರೈಸ್ತ ಸಮುದಾಯದ ಹಬ್ಬಲ್ಲ, ಯೇಸು ಸ್ವಾಮಿಯ ಜನನ ಇದು ಕ್ರೈಸ್ತ ಸಮುದಾಯದ ಹಬ್ಬಲ್ಲ, ಇಡೀ ಮಾನವ ಕುಲದ ಹಬ್ಬ ಇದು. ಅದಕ್ಕಾಗಿ ವಿಜೃಂಭಣೆಯಿಂದ ಎಲ್ಲ ಕಡೆ ನೋಡ್ಬೋದು. ಬೆಳಕಿನ ಹಬ್ಬ ಆಗಿ ಬೆಳಕು ಎಲ್ಲ ಕಡೆ ಒಂದು ನಕ್ಷತ್ರ ರೀತಿಯಲ್ಲಿ ಸ್ಟಾರ್ಗಳನ್ನು ಹಾಕಿ ಬೆಳಕಿನ ಹಬ್ಬವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಈ ಕ್ರೈಸ್ತ ಸಮುದಾಯವು ನಿರಂತರವಾಗಿ ಶೋಷಿತರ ಪರವಾಗಿ, ದೀನ ದಲಿತರ ಪರವಾಗಿ, ಬಡವರ ಪರವಾಗಿ, ನಿರ್ಗತಿಕರ ಪರವಾಗಿ ಅನೇಕ ಕಾರ್ಯಗಳನ್ನು ಮಾಡ್ತಾ ಇದೆ. ಈ ಹಬ್ಬದ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಯೇಸು ದೇವರು ಶಾಂತಿ ಸಮಾಧಾನವನ್ನು ದಯಪಾಲಿಸಲಿ. ಅದೇ ರೀತಿಯಲ್ಲಿ ಈ ಆನೇಕಲ್ ಜನತೆಗೆ, ವಿಶೇಷವಾಗಿ ಆನೇಕಲ್ ಎಲ್ಲ ಸಮುದಾಯದ ಜನಗಳಿಗೆ ಯೇಸು ಪ್ರಭು ಒಳ್ಳೆಯ ಶಾಂತಿ ಸಮಾಧಾನವನ್ನು ದಯಪಾಲಿಸಲಿ. ಹೊಸ ವರ್ಷ ಬರ್ತಾ ಇದೆ. ಆ ಹೊಸ ವರ್ಷದಲ್ಲಿ ವಿಶೇಷವಾಗಿ ನಮ್ಮನ್ನು ಆಳ್ತಾ ಇರುವಂಥ ಈ ಒಂದು ತಾಲೂಕಿನ ಶಾಸಕರಾದ ಬಿ ಶಿವಣ್ಣನವರಿಗಾಗಿ ಕೂಡ ನಾವು ಇವತ್ತಿನ ದಿನದಲ್ಲಿ ಪ್ರಾರ್ಥಿಸಿದ್ದೇವೆ. ಅದೇ ರೀತಿಯಲ್ಲಿ ತಾಲೂಕಿನ ಎಲ್ಲ ಸ್ಥಳಗಳಲ್ಲಿ, ಎಲ್ಲ ದೇವಾಲಯಗಳಲ್ಲಿ ವಿಶೇಷವಾಗಿ ಅವರಿಗಾಗಿ ಪ್ರಾರ್ಥಿಸಿ, ಅವರು ಮುಂದಿನ ದಿನಗಳಲ್ಲಿ ಶಾಸಕರಲ್ಲ, ಸಚಿವರಾಗಿ ಅವರು ಮುಂದೆ ಬರಬೇಕು. ಅನೇಕ ಜನಗಳಿಗೆ, ಬಡ ಜನಗಳಿಗೆ ಅವರು ಸಹಾಯ ಮಾಡಬೇಕು. ಅವರು ನಮ್ಮ ಹಿತೈಷಿಗಳು, ಕ್ರೈಸ್ತ ಸಮುದಾಯವನ್ನು ಹೆಚ್ಚಾಗಿ ಪ್ರೀತಿಸುವಂಥ ನಾಯಕರಾಗಿದ್ದಾರೆ. ಆದ ಕಾರಣದಿಂದ ಅವ್ರಿಗೂ, ಅವರ ಕುಟುಂಬಗಳಿಗೂ ಕೂಡ, ಕುಟುಂಬದವರೆಲ್ಲರಿಗೂ ಕೂಡ ನಾನು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ.